ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 14, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆ ನಡೆಯಲ್ಲಿ MSPಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಇದೆ. ರೀಸೆಂಟ್ಲಿ ಸರ್ಕಾರ ಖಾರಿಫ್ ಬೆಳೆಗೆ MSPಯನ್ನು ಅನೌನ್ಸ್ ಮಾಡಿದೆ. ಹಾಗಾಗಿ MSPಗೆ ಸಂಬಂಧಪಟ್ಟಂತೆ ನೋಡಬೇಕಾಗಿದೆ. ಆ್ಯಂಡ್ ಕೋರ್ಟ್ ಕೂಡ ಆಬ್ಸೀನ್ ಕಂಟೆಂಟನ್ನು ರಿಮೂವ್ ಮಾಡಬೇಕು ಅಂತ ಪ್ಲ್ಯಾಟ್ಫಾರ್ಮ್ಗಳಿಗೆ ಡೈರೆಕ್ಷನನ್ನು ನೀಡ್ತಾ ಇದೆ. ಜೊತೆಗೆ ಹೆಚ್ಚುತ್ತಿರುವಂತಹ ರೋಡ್ ಆಕ್ಸಿಡೆಂಟ್ಗಳನ್ನು ತಡೆಗಟ್ಟುವಂಥ ಹಂತದಲ್ಲಿ ಪ್ಯಾನಿಕ್ ಬಟನ್ಸ್ಗಳನ್ನು, ಟ್ರ್ಯಾಕಿಂಗ್ ಡಿವೈಸಸ್ಗಳನ್ನು ವೆಹಿಕಲ್ಸ್ಗಳಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅಂತಲೂ ಕೂಡ ಡೈರೆಕ್ಷನ್ಸ್ಗಳನ್ನು ನೀಡ್ತಾ ಇದೆ. ಸೊ ಈ 3 ಇಂಪಾರ್ಟೆಂಟ್ ಇಶ್ಯೂವನ್ನು ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ಕಾಣಲಿದ್ದೇವೆ. ಚರ್ಚೆಯ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ MSP ಫಾರ್ ಖಾರಿಫ್ ಕ್ರಾಪ್ಸ್ ಹೈಕ್ಡ್, ಫಾರ್ಮ್ ಗ್ರೂಪ್ಸ್ ಫ್ಲಾಗ್ ಟ್ರೇಡ್ ಡೀಲ್ ಇಂಪ್ಯಾಕ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ MSP ರಿಫಾರ್ಮ್ ಸಬ್ಸಿಡಿಯ ಆಧಾರದ ಮೇಲೆ ಕನೆಕ್ಟ್ ಆಗುವಂಥದ್ದು ಈ ಒಂದು ಆರ್ಟಿಕಲಲ್ಲಿ ಕಾಣ್ಬೋದು. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ MSPಗೆ ಸಂಬಂಧಪಟ್ಟಂಥ ಒಂದು ಅನೌನ್ಸ್ಮೆಂಟನ್ನು ಮಾಡಿದೆ. 2026 ಹಾಗೂ 27 ಖಾರಿಫ್ ಬೆಳೆಗೆ ಸಂಬಂಧಪಟ್ಟಂತೆ MSPಯನ್ನು ಅನೌನ್ಸ್ ಮಾಡಿದೆ. ಇಲ್ಲಿ ಎಕ್ಸಾಂಪಲನ್ನು ಕಾಣ್ಬೋದು. ಪ್ಯಾಡಿ ಕ್ರಾಪ್ಗೆ ಸಂಬಂಧಪಟ್ಟಂತೆ ಪರ್ ಕ್ವಿಂಟಾಲ್ನ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ. ಪರ್ ಕ್ವಿಂಟಾಲ್ ನಡೆಯಲ್ಲಿ 72 ರುಪೀಸನ್ನು ಇನ್ಕ್ರೀಸ್ ಮಾಡಿರೋದಾಗಿ ಕಾಣ್ತಾ ಇದ್ದೇವೆ. ಇದರಿಂದ ಫಾರ್ಮರ್ಸ್ಗಳಿಗೆ ಬೆನಿಫಿಟ್ ಆಗುತ್ತೆ. ಹಾಗಿದ್ರೆ MSP ಅಂತಂದರೆ ಏನು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ನಾವು ಕಾಣಬೇಕಾಗಿದೆ. ಸರ್ಕಾರ ರೈತರಿಗೆ ಸಹಕಾರಿ ಆಗಲಂತಲೇ ಕ್ರಾಪ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಡಿಕ್ಲರೇಷನನ್ನು ಮಾಡುತ್ತೆ. ಗ್ಯಾರಂಟೀಡ್ ಆಗಿರ್ತಕ್ಕಂಥ ಮಿನಿಮಮ್ ಪ್ರೈಸನ್ನು ನಾವು ಒದಗಿಸ್ತೇವೆ ಅಂತ. ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾ ಇದೆ. ಇಲ್ಲಿ ಸರ್ಕಾರ ಅತಿ ಮುಖ್ಯವಾಗಿರ್ತಕ್ಕಂತಹ ಕ್ರಾಪ್ಗಳಿಗೆ ಮಿನಿಮಮ್ ಪ್ರೈಸನ್ನು ಅನೌನ್ಸ್ ಮಾಡ್ತಾ ಇದೆ. ಒಂದು ವೇಳೆ ಮಾರ್ಕೆಟ್ ಪ್ರೈಸ್ ಕಡಿಮೆ ಇದ್ದರೂ ಕೂಡ ಸರ್ಕಾರ ಮೊದಲು ಅನೌನ್ಸ್ ಮಾಡಿರುವಂತಹ ರೇಟಲ್ಲೇ ಪ್ರೊಕ್ಯೂರ್ಮೆಂಟನ್ನು ಮಾಡುತ್ತೆ. ಇದರಿಂದಾಗಿ ಫಾರ್ಮರ್ಸ್ಗಳಿಗೆ ಏನೋ ಒಂದು ಅಶ್ಯೂರಿಟಿ ಸಿಗುತ್ತೆ, ಸರಿಯಾದಂಥ ಒಂದು ಆದಾಯನ ಕೂಡ ಬರುತ್ತೆ, ಇನ್ಕಮ್ ಬರುತ್ತೆ, ಪ್ರೈಸಲ್ಲಿ ಕೂಡ ಒಂದು ಸ್ಟೆಬಿಲಿಟಿ ಇರೋದನ್ನು ಕಾಣ್ಬೋದು. ಹಾಗಾಗಿ MSPಯಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಬೆಳೆಗಳನ್ನೇ ಹೆಚ್ಚು ಬೆಳೀತಾರೆ. MSPಯ ಮೇನ್ ಉದ್ದೇಶ ಅಂತಂದರೆ ಆದಾಯಕ್ಕೆ ಸಂಬಂಧಪಟ್ಟಂಥ ಪ್ರೊಟೆಕ್ಷನ್ ಸಿಕ್ಕುತ್ತೆ ಅಲ್ವಾ. ಫಾರ್ಮರ್ಸ್ಗಳಿಗೆ ಸರಿಯಾದಂಥ ಒಂದು ಆದಾಯ ಇಲ್ಲಿ ಬರುತ್ತೆ. ಹಾಗೂ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಕ್ರಾಪ್ಗಳನ್ನು ಸೇಲ್ ಮಾಡುವಂಥ ಹಂತದಲ್ಲಿ ಡಿಸ್ಟ್ರೆಸ್ ಕಂಡೀಷನ್ ಕ್ರಿಯೇಟ್ ಆಗುತ್ತಲ್ಲ, ಅದನ್ನು ಕೂಡ ತಡೆಗಟ್ಟಬಹುದು. ಸರಿಯಾಗಿ ಅವರು ಬೆಳೆಯನ್ನು ಸೇಲ್ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸ್ದಂಗೆ ಆಗುತ್ತೆ. ಕ್ರಾಪ್ ಪ್ರೊಡಕ್ಷನನ್ನು ಕೂಡ ನಾವು ಇಲ್ಲಿ ಎನ್ಕರೇಜ್ ಮಾಡ್ಬೋದು. ಒಂದು ವೇಳೆ ಆ ಒಂದು ಕ್ರಾಪ್ ಸಪ್ಲೈ ಸರಿ ಇಲ್ಲ ಅಂತಂದರೆ MSPಯಲ್ಲಿ ಸರಿಯಾದಂಥ ಅನೌನ್ಸ್ಮೆಂಟ್ ಮಾಡಿದ್ದೇ ಆದರೆ ಫಾರ್ಮರ್ಸ್ಗಳು ಬೆಳೀತಾರೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಇದು ಸಹಕಾರಿ ಆಗಿದೆ ಅಂತಲೇ ಹೇಳ್ಬೋದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿನಲ್ಲಿ ಫುಡ್ ಕ್ರಾಪ್ಸ್ಗಳನ್ನು ಅಥವಾ ಫುಡ್ ಗ್ರೇನ್ಸ್ಗಳನ್ನು ಒದಗಿಸಲಿಕ್ಕೆ ಸರ್ಕಾರ ಒಂದು ಪ್ರಾಮಿಸನ್ನು ಮಾಡಿದೆ ಅಂತ ಹೇಳ್ಬೋದು. ಇದರ ಆಧಾರದ ಮೇಲೂ ಸಹ ಆಬ್ಜೆಕ್ಟಿವನ್ನು ನಾವು ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ MSPಯನ್ನು ಅನೌನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ ಸ್ವಾಮಿನಾಥನ್ ಕಮಿಷನ್ ರೆಕಮೆಂಡೇಷನನ್ನೇ ಫಾಲೋ ಮಾಡುತ್ತೆ. ಇನ್ ಜನರಲಿ MSPಯನ್ನು ನಾವು ನೋಡಿದಾಗ 50% ಒಂದು ಮಾರ್ಜಿನ್ ಬರಬೇಕು ಅಂತ. ಪ್ರೊಡಕ್ಷನ್ ಕಾಸ್ಟ್ ಅಂತ ನೋಡಿದಾಗ ಒಂದು ಕ್ರಾಪನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಒಂದು ಕಾಸ್ಟನ್ನು ಅವರು ಭರಿಸಬೇಕಾಗುತ್ತೆ. ಈ ಒಂದು ಕಾಸ್ಟ್ಗೆ 50% ಎಕ್ಸ್ಟ್ರಾ. ಫಾರ್ ಎಕ್ಸಾಂಪಲ್, ಕ್ರಾಪ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ 100 ರುಪೀಸ್ ಖರ್ಚಾಗಿದೆ ಅಂತಂದರೆ 150 ರೂಪಾಯಿನ MSPನಲ್ಲಿ ಅನೌನ್ಸ್ ಮಾಡ್ತಾರೆ. ಇದರ ಮುಖಾಂತರ 50% ಮಾರ್ಜಿನ್ ಸಿಕ್ಕಂಗೆ ಆಗುತ್ತೆ. ರೈಟ್. ಅಗ್ರಿಕಲ್ಚರ್ ಸೀಸನ್ನ ಆಧಾರದ ಮೇಲೆ ಖಾರಿಫ್ ಬೆಳೆಗಳನ್ನು ಕಾಣ್ಬೋದು, ರಾಬಿ ಬೆಳೆಗಳನ್ನು ಕಾಣ್ತೇವೆ, ಝೈಯದ್ ಬೆಳೆಗಳನ್ನು ಕಾಣ್ತೇವೆ. ಖಾರಿಫ್ ಮಾನ್ಸೂನ್ ಸೀಸನಲ್ಲಿ ಬೆಳೆಯನ್ನು ಬೆಳೀತಕ್ಕಂಥದ್ದು. ಪ್ಯಾಡಿ, ಮೇಸ್, ಕಾಟನನ್ನು ಹೆಚ್ಚಾಗಿ ನಾವು ಬೆಳಿತೇವೆ. ಇವಾಗ ಪ್ರಸ್ತುತವಾಗಿ ಖಾರಿಫ್ ಬೆಳೆಗೆ ಸಂಬಂಧಪಟ್ಟಂಥ MSPಯನ್ನು ಅನೌನ್ಸ್ ಮಾಡಿದ್ದಾರೆ. ವಿಂಟರ್ ನಡಿನಲ್ಲಿ ನಾವು ರಾಬಿ ಕ್ರಾಪ್ಗಳನ್ನು ಬೆಳಿತೇವೆ. ಎಕ್ಸಾಂಪಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಸಮ್ಮರ್ ಶಾರ್ಟ್ ಸೀಸನ್ ನಡೆಯಲ್ಲಿ ವಾಟರ್ ಮೆಲನ್, ಕ್ಯೂಕುಂಬರ್ ಈ ರೀತಿಯಾಗಿ ವೆಜಿಟೇಬಲ್ಸ್, ಫ್ರೂಟ್ಗಳನ್ನು ಹೆಚ್ಚಾಗಿ ನಾವು ಬೆಳೀತಾ ಇರುವಂಥದ್ದು. MSPಯನ್ನು ಯಾರು ಅನೌನ್ಸ್ ಮಾಡ್ತಾರೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಇಂಪಾರ್ಟೆಂಟ್. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಈ ಒಂದು ಕಮಿಟಿಯ ಚೇರ್ಪರ್ಸನ್ ಪ್ರಧಾನಮಂತ್ರಿಯವರು ಇರ್ತಾರೆ. MSPಗೆ ಸಂಬಂಧಪಟ್ಟಂಥ ಫೈನಲ್ ಡಿಸಿಷನನ್ನು ಈ ಕಮಿಟಿನೇ ತೆಗೆದುಕೊಳ್ಳುತ್ತೆ. ಹಾಗೂ ಇದರಡಿನಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಷನ್ ಕೂಡ ಇನ್ವಾಲ್ವ್ ಆಗಿದೆ. ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂತ 1965 ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ. ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಅಟ್ಯಾಚ್ ಇದೆ. MSPಗೆ ಸಂಬಂಧಪಟ್ಟಂಥ ಒಂದು ರೆಕಮೆಂಡೇಷನ್ಸನ್ನು ಇದು ಕೊಡುತ್ತೆ. ಕಾಸ್ಟ್ ಆಫ್ ಕಲ್ಟಿವೇಷನ್ ಎಷ್ಟು ಮಟ್ಟಿಗಿದೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಆಧಾರದ ಮೇಲೆ ಮಾರ್ಕೆಟ್ ಟ್ರೆಂಡ್ ಯಾವ ರೀತಿಯಾಗಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೈಸಸ್ಗಳು ಯಾವ ರೀತಿಯಾಗಿದೆ, ಟ್ರೇಡ್ಗೆ ಸಂಬಂಧಪಟ್ಟಂಥ ಟರ್ಮ್ಸ್ಗಳು ಯಾವ ರೀತಿಯಾಗಿದೆ ಅಂತ ಇವೆಲ್ಲವನ್ನು ಸ್ಟಡಿ ಮಾಡೋದ್ರ ಮುಖಾಂತರ ಒಂದು ಪ್ರೈಸನ್ನು ರೆಕಮೆಂಡೇಷನ್ ಮಾಡುತ್ತೆ. ರೆಕಮೆಂಡೇಷನ್ ಮಾಡಿದ ಆದಮೇಲೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಫೈನಲ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ.
ಇಲ್ಲಿ MSPಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಅಂತ ಫಾರ್ಮುಲಾವನ್ನು ಯೂಸ್ ಮಾಡ್ತೇವೆ ಅನ್ನೋದಾದರೆ, ಇದರಡಿನಲ್ಲಿ A2 ಪ್ಲಸ್ FL ಅನ್ನುವಂಥ ಫಾರ್ಮುಲಾವನ್ನು ನೀವು ನೋಡಿರ್ತೀರ. A2 ಅಂತಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಮಟ್ಟಿಗಿದೆ, ಸೀಡ್ಸ್ಗಳನ್ನು ಪರ್ಚೇಸ್ ಮಾಡಿದಾಗ ಎಷ್ಟು ಮಟ್ಟಿಗಿರುತ್ತೆ, ಫರ್ಟಿಲೈಸರ್ಸ್ಗಳು, ಪೆಸ್ಟಿಸೈಡ್ಸ್ಗಳು, ಲೇಬರ್ ಇರಿಗೇಷನ್ ಇವೆಲ್ಲವನ್ನು ಗಮನ ಹರಿಸ್ಬೋದು. FL ಅಂತಂದರೆ ಫ್ಯಾಮಿಲಿ ಲೇಬರ್ ವ್ಯಾಲ್ಯೂ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಸಹ ನೋಡ್ತೇವೆ. ಆ್ಯಂಡ್ ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಒಂದು ಕಾಸ್ಟ್ನ ಮುಖಾಂತರ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಕ್ರಾಪ್ಸ್ಗಳು ಯಾವ ರೀತಿಯಾಗಿ ಕವರ್ ಮಾಡಿದ್ದಾರೆ ಅನ್ನೋದು ಸಹ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಒಟ್ಟಾರೆಗೆ 22 ಕ್ರಾಪ್ಗಳನ್ನು ಕಾಣ್ಬೋದು. ಖಾರಿಫ್ ಕ್ರಾಪಲ್ಲಿ 14 ಕ್ರಾಪ್ಗಳಿದ್ದಾವೆ. ರಾಬಿ ನಡಿನಲ್ಲಿ 6 ಕ್ರಾಪ್ಗಳನ್ನು ಕಾಣ್ಬೋದು. ಕಮರ್ಷಿಯಲ್ ಕ್ರಾಪ್ ಅಂತ ಬಂದಾಗ 2 ಕ್ರಾಪ್ಗಳನ್ನು ಕಾಣ್ತವೆ. ಆ್ಯಂಡ್ ಶುಗರ್ ಕೇನ್ಗೆ ಸಂಬಂಧಪಟ್ಟಂತೆ ಫೇರ್ ಆ್ಯಂಡ್ ರಿನ್ಯೂಮರೇಟಿವ್ ಪ್ರೈಸಸನ್ನು ಅನೌನ್ಸ್ ಮಾಡಲಾಗುತ್ತೆ. ಫುಡ್ ಗ್ರೈನ್ಸ್ಗಳನ್ನು ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಮೇಜರ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫುಡ್ ಗ್ರೈನ್ಸ್ಗಳನ್ನು ಪ್ರೊಕ್ಯೂರ್ ಮಾಡುತ್ತೆ. ಸ್ಟೇಟ್ ಏಜೆನ್ಸೀಸ್ಗಳು ಸಹ ಪ್ರೊಕ್ಯೂರ್ ಮಾಡ್ತವೆ. ಪರ್ಪಸ್ ಏನಂತಂದರೆ ಒಂದು ಬಫರ್ ಸ್ಟಾಕನ್ನು ಮೇಂಟೈನ್ ಮಾಡ್ತಕ್ಕಂಥ ಹಂತದಲ್ಲಿ, ಅದರಲ್ಲೂ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಫುಡ್ ಗ್ರೈನ್ಸ್ಗಳನ್ನು ಎನ್ಶೋರ್ ಮಾಡಬೇಕಾಗುತ್ತೆ. ಸೊ MSP ತುಂಬ ಇಂಪಾರ್ಟೆಂಟ್. ಎಕನಾಮಿಕ್ ಇಂಪಾರ್ಟೆನ್ಸನ್ನು ಇಲ್ಲಿ ತೋರಿಸ್ತಾ ಇದೆ. ಫಾರ್ಮರ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಟೇಬಲ್ ಆದಾಯವನ್ನು ಒದಗಿಸ್ತಾ ಇದೆ. ಅನ್ಸರ್ಟನಿಟಿಯನ್ನು ಇದು ಕಡಿಮೆ ಮಾಡ್ತಾ ಇದೆ. ಅಗ್ರಿಕಲ್ಚರ್ ಸೆಕ್ಟರಲ್ಲೂ ಸಹ ಒಂದು ಇನ್ವೆಸ್ಟ್ಮೆಂಟನ್ನು ಎನ್ಕರೇಜ್ ಮಾಡುವಂಥದ್ದು. ರೂರಲ್ ಎಕಾನಮಿಯನ್ನು ಬೂಸ್ಟ್ ಮಾಡೋದ್ರ ಮುಖಾಂತರ, ಫಾರ್ಮರ್ಸ್ಗಳಲ್ಲಿ ಒಂದು ಡಿಸ್ಟ್ರೆಸ್ಸನ್ನು ಕಡಿಮೆ ಮಾಡೋದ್ರ ಮುಖಾಂತರ ಸೋಷಿಯಲ್ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ. ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಇಂಪಾರ್ಟೆನ್ಸನ್ನು ಕನೆಕ್ಟ್ ಮಾಡ್ಬೋದು. ಬಫರ್ ಸ್ಟಾಕನ್ನು ಮೇಂಟೈನ್ ಮಾಡೋದ್ರ ಮುಖಾಂತರ ಅನ್ಸರ್ಟನಿಟಿ ಹಂತದಲ್ಲಿ ಫುಡ್ ಗ್ರೈನ್ಸ್ಗಳು ಕಡಿಮೆ ಇರುವಂತಹ ಸ್ಥಿತಿಗತಿಗಳನ್ನು ಅನಲೈಸ್ ಮಾಡಿ ಆಟೋಮೆಟಿಕ್ಲಿ ಸ್ಟಾಕನ್ನು ಕೂಡ ರಿಲೀಸ್ ಮಾಡುತ್ತೆ. MSPಗೆ ಸಂಬಂಧಪಟ್ಟಂತೆ ಕೆಲವು ಕ್ರಿಟಿಕ್ಸ್ಗಳನ್ನು ನೋಡೋದಾದರೆ, ಲಿಮಿಟೆಡ್ ಕವರೇಜನ್ನು ಕಾಣ್ತಾ ಇದ್ದೀವಿ. ಕೇವಲ ರೈಸ್ ಹಾಗೂ ವೀಟ್ ಫಾರ್ಮರ್ಸ್ಗಳಿಗೆ ಇದು ಬೆನಿಫಿಟನ್ನು ತೆಗೆದುಕೊಂಡು ಬರುತ್ತೆ ಅನ್ನೋದಾಗಿರ್ಬೋದು. ರೀಜನಲ್ ಲೆವೆಲಲ್ಲಿ ಒಂದು ಇಂಬ್ಯಾಲೆನ್ಸನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಪಂಜಾಬ್, ಹರಿಯಾಣ ಹೆಚ್ಚು ಬೆನಿಫಿಟನ್ನು ಪಡೆದುಕೊಳ್ತಾ ಇದೆ ಬೇರೆ ಒಂದು ರೀಜನನ್ನು ಕಂಪೇರ್ ಮಾಡಿದಾಗ. ಎನ್ವಿರಾನ್ಮೆಂಟ್ ಲೆವೆಲಲ್ಲೂ ಸಹ ಕೆಲವೊಂದಿಷ್ಟು ಇಶ್ಯೂಸ್ಗಳಿದ್ದಾವೆ. ರೈಸ್ ಕಲ್ಟಿವೇಷನನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದ್ರ ಮುಖಾಂತರ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಆಗುತ್ತೆ, ಸಾಯಿಲ್ ಡಿಗ್ರೇಡೇಷನ್ ಅಂತಕ್ಕಂತಹ ಇಶ್ಯೂಸ್ಗಳು ಸಹ ಕ್ರಿಯೇಟ್ ಆಗುತ್ತೆ. WTOನ ಒಂದು ಕನ್ಸರ್ನ್ ಬೇಸಿಕಲಿ MSP ಇದೇನಿದೆಯಲ್ಲ, ಟ್ರೇಡ್ ಡಿಸ್ಟಾರ್ಟಿಂಗ್ ಸಬ್ಸಿಡಿ ಆಗಿದೆ. ಫಾರ್ಮರ್ಸ್ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ ಅಂತ WTO ಪ್ಲಾಟ್ಫಾರ್ಮಲ್ಲಿ ಕಂಟ್ರೀಸ್ಗಳು ಧ್ವನಿಯನ್ನು ಎತ್ತಿದ್ದಾವೆ. ಇನ್ನು ಸಂವಿಧಾನಾತ್ಮಕವಾಗಿಯೂ ಕೂಡ DPSPಗೆ ಸಂಬಂಧಪಟ್ಟಂಥ ಇಂಟೆನ್ಷನ್ಸನ್ನು ಫುಲ್ಫಿಲ್ ಮಾಡುವಂಥ ಹಂತದಲ್ಲಿ ಆರ್ಟಿಕಲ್ 43ಯನ್ನು ಕನೆಕ್ಟ್ ಮಾಡ್ಬೋದು. ಲಿವಿಂಗ್ ವೇಜ್ ಆ್ಯಂಡ್ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 39 ಸಬ್ ಕ್ಲಾಸ್ B ನಡೆಯಲು ಸಹ ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ಕಾಮನ್ ಗೂಡ್ ಆಗಿ ನಾವು ಸರ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಲಿಂಕೇಜನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. GS ಪೇಪರ್ 3ನಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಈ ಒಂದು ಇಶ್ಯೂ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನದಾಗಿ ಫಿಕ್ಸ್ ಪ್ಯಾನಿಕ್ ಬಟನ್ಸ್ ಟ್ರ್ಯಾಕಿಂಗ್ ಡಿವೈಸಸ್ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಸುಪ್ರೀಂ ಕೋರ್ಟ್ ಟು ಸ್ಟೇಟ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ, ಜುಡಿಷಿಯರಿ ಆಸ್ಪೆಕ್ಟ್ GS ಪೇಪರ್ 3 ನಡೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಆಧಾರದ ಮೇಲೆ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಸ್ಟೇಟ್ಸ್ಗಳಿಗೆ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಸ್ಟೇಟ್ಸ್ ಹಾಗೂ ಯೂನಿಯನ್ ಟೆರಿಟರೀಸ್ಗಳಿಗೆ ಸ್ಟ್ರಿಕ್ಟ್ಲಿ ಸೇಫ್ಟಿ ಪ್ರೊವಿಷನ್ಸ್ ಅಂಡರ್ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 1989ನಲ್ಲಿರುವಂಥ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸನ್ನು, ಅದರಲ್ಲೂ ಕೋರ್ಟ್ ಒಂದು ಆರ್ಡರ್ನ ಇಶ್ಯೂ ಮಾಡ್ತಾ ಇದೆ. ಮ್ಯಾಂಡೇಟರ್ಲಿ ವೆಹಿಕಲ್ಸ್ ನಡೆಯಲ್ಲಿ ಸ್ಪೀಡ್ ಗವರ್ನರ್ಸ್ಗಳನ್ನು ಇನ್ಸ್ಟಾಲೇಷನ್ ಮಾಡಬೇಕಾಗಿದೆ. ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸಸ್ಗಳನ್ನು, ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ಸ್ಗಳನ್ನು, ಬಿಕಾಸ್ ರೋಡ್ ಆಕ್ಸಿಡೆಂಟ್ನಿಂದ ಸಾಕಷ್ಟು ಡೆತ್ ಆಗ್ತಾ ಇದ್ದಾವೆ. ಟ್ರಾನ್ಸ್ಪೋರ್ಟ್ ಸೇಫ್ಟಿಗೆ ಸಂಬಂಧಪಟ್ಟಂಥ ರೂಲ್ಸ್ಗಳು ಇದ್ದರೂ ಕೂಡ ಎನ್ಫೋರ್ಸ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ. ಪುವರ್ ಮಾನಿಟರಿಂಗ್ ಸಿಸ್ಟಮನ್ನು ಕಾಣ್ತಾ ಇದ್ದಾವೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ನಡೆಯಲ್ಲಿ. ಹಾಗಾಗಿ ರೋಡ್ ಆಕ್ಸಿಡೆಂಟ್ಗಳನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು, ಮ್ಯಾಂಡೇಟರ್ಲಿ ಒಂದು ಸೇಫ್ಟಿ ನಾರ್ಮ್ಸನ್ನು ತೆಗೆದುಕೊಂಡು ಬರಬೇಕು ಅಂತ ಸುಪ್ರೀಂ ಕೋರ್ಟ್ ಬೆಂಚು ಡೈರೆಕ್ಷನನ್ನು ನೀಡ್ತಾ ಇದೆ. ಸೇಫ್ಟಿ ಪ್ರೊವಿಷನ್ಗೆ ಸಂಬಂಧಪಟ್ಟಂತೆ ಹೊಸ ವೆಹಿಕಲ್ಸ್ ಇರ್ಬೋದು ಅಥವಾ ಪ್ರಸ್ತುತವಾಗಿ ಇರ್ತಕ್ಕಂಥ ವೆಹಿಕಲ್ಸ್ಗಳಲ್ಲೂ ಸಹ ಸೇಫ್ಟಿ ಪ್ರೊವಿಷನ್ಸ್ಗಳನ್ನು ಅಳವಡಿಸ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ನೀಡ್ತಾ ಇದೆ. ಪ್ಯಾನಿಕ್ ಬಟನ್ಸ್ಗಳಂತಂದರೆ ಎಮರ್ಜೆನ್ಸಿ ಸಿಚುವೇಶನ್ ನಡಿನಲ್ಲಿ ಅಲರ್ಟ್ ಸಿಸ್ಟಮ್ ಆಗಿ ವರ್ಕ್ ಮಾಡ್ತವೆ. ಪ್ಯಾಸೆಂಜರ್ಸ್ಗಳಿಗೆ ಏನು ಮಾಡ್ಬೋದು, ಈ ಒಂದು ಪ್ಯಾನಿಕ್ ಬಟನ್ಸ್ಗಳನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಒಂದು ಅಲರ್ಟ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ವುಮನ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಮರ್ಜೆನ್ಸಿ ರೆಸ್ಪಾನ್ಸ್ನ ಆಧಾರದ ಮೇಲೆ ರಿಯಲ್ ಟೈಮ್ ಡಿಸ್ಟ್ರೆಸ್ ಸಿಗ್ನಲ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಪ್ಯಾನಿಕ್ ಬಟನನ್ನು ಪ್ರೆಸ್ ಮಾಡಿದಾಗ ಕಂಟ್ರೋಲ್ ರೂಮ್ ಅಥವಾ ಪೊಲೀಸ್ಗೆ ಅಲರ್ಟ್ ಸಿಸ್ಟಮ್ ಕನೆಕ್ಟ್ ಆಗುತ್ತೆ ಜಿಯೋ ಲೊಕೇಶನ್ನ ಆಧಾರದ ಮೇಲೆ. ಒಂದು ಅಲರ್ಟ್ನೆಸ್ಸನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಇಮಿಡಿಯೇಟ್ ಆಗಿ ಒಂದು ರಿಲೀಫನ್ನು ತೆಗೆದುಕೊಂಡು ಬರ್ಬೋದಲ್ವಾ. ಆ್ಯಂಡ್ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸಸ್ಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ GPS ಬೇಸ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಮುಖಾಂತರ ರಿಯಲ್ ಟೈಮ್ ವೆಹಿಕಲ್ ಟ್ರ್ಯಾಕಿಂಗನ್ನು ಮಾಡ್ಬೋದು.
ರೂಟ್ಗಳನ್ನು ಸರಿಯಾಗಿ ಮಾನಿಟರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಮರ್ಜೆನ್ಸಿ ರೆಸ್ಪಾನ್ಸ್ಗೆ ಸಂಬಂಧಪಟ್ಟಂತೆ ಹಾಗೂ ಪ್ಯಾಸೆಂಜರ್ಸ್ಗಳ ಸೇಫ್ಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಒಂದು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಸಹಕಾರಿ ಆಗಲಿದೆ. ಹಾಗೂ ವೆಹಿಕಲ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಡಿವೈಸಸ್ಗಳನ್ನು ಸಹ ಅಳವಡಿಸ್ಕೊಳ್ಬೇಕಾಗಿದೆ. ಸ್ಪೀಡ್ ಗವರ್ನರ್ಗಳನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಇದರಿಂದ ಓವರ್ ಸ್ಪೀಡಿಂಗ್ ಆಗೋದನ್ನು ನಾವು ತಡೆಗಟ್ಟಬಹುದು. ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ರೋಡ್ ಸೇಫ್ಟಿಯನ್ನು ಸಹ ಎನ್ಶೋರ್ ಮಾಡ್ದಂಗಾಗುತ್ತೆ. ಕೋರ್ಟ್ನ ಒಂದು ಡೈರೆಕ್ಷನ್ ಮ್ಯಾಂಡೇಟರ್ಲಿ ಎಲ್ಲ ಪಬ್ಲಿಕ್ ಸರ್ವಿಸಸ್ ವೆಹಿಕಲ್ ನಡೆಯಲ್ಲಿ ಪ್ಯಾನಿಕ್ ಬಟನ್ಸ್ಗಳನ್ನು ಇನ್ಸ್ಟಾಲ್ ಮಾಡಬೇಕಾಗಿದೆ. ಟ್ರ್ಯಾಕಿಂಗ್ ಡಿವೈಸಸ್, ಸ್ಪೀಡ್ ಗವರ್ನರ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕಾಗಿದೆ. ನೀವು ವೆಹಿಕಲ್ಸ್ಗಳಲ್ಲೂ ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಹಂತದಲ್ಲಿ ಡಿವೈಸಸ್ಗಳನ್ನು ಇನ್ಸ್ಟಾಲ್ಮೇಷನ್ ಮಾಡಬೇಕಾಗಿದೆ. ಎಕ್ಸಿಸ್ಟಿಂಗ್ ವೆಹಿಕಲ್ಸ್ಗಳಲ್ಲೂ ಕೂಡ ಡಿವೈಸಸ್ಗಳನ್ನು ಅಳವಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ. ರಿಯಲ್ ಟೈಮ್ ಮಾನಿಟರಿಂಗನ್ನು ಮಾಡತಕ್ಕಂಥ ಹಂತದಲ್ಲಿ. ಆ್ಯಂಡ್ ಅಗೇನ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಡೆವಲಪ್ ಮಾಡಿರುವಂತಹ ವಾಹನ್ ಪೋರ್ಟಲ್ ನಡೆಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ವೆಹಿಕಲ್ಗಳ ಒಂದು ರಿಜಿಸ್ಟ್ರೇಷನ್ ಡೇಟಾಬೇಸನ್ನು ಕಾಣ್ತೇವೆ. ಸೊ ಈ ಒಂದು ಪೋರ್ಟಲನ್ನು ಕೂಡ ಇಂಟಿಗ್ರೇಟ್ ಮಾಡೋದ್ರ ಮುಖಾಂತರ ರಿಯಲ್ ಟೈಮ್ ಮಾನಿಟರಿಂಗನ್ನು ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ಲಿ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ಸ್ 1989 ವೆಹಿಕಲ್ ಸೇಫ್ಟಿಗೆ ಸಂಬಂಧಪಟ್ಟಂತೆ, ಲೈಸೆನ್ಸಿಂಗ್ಗೆ ಸಂಬಂಧಪಟ್ಟಂತೆ, ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ, ರೋಡ್ ಟ್ರಾನ್ಸ್ಪೋರ್ಟ್ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಕಾಣ್ತೇವೆ. ರೋಡ್ ಸೇಫ್ಟಿ ಯಾಕೆ ಇಂಪಾರ್ಟೆಂಟ್ ಅಂತ ನಿಮಗೆಲ್ಲ ಗೊತ್ತಿದೆ. ಓವರ್ ಸ್ಪೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ಗಳು ಜಾಸ್ತಿ ಆಗ್ತವೆ, ಪುವರ್ ಇನ್ಫ್ರಾಸ್ಟ್ರಕ್ಚರ್ ಕಂಡೀಷನ್, ಕಾನೂನುಗಳು ಇದ್ದರೂ ಕೂಡ ವೀಕ್ ಎನ್ಫೋರ್ಸ್ಮೆಂಟ್ ಆಗ್ತಾ ಇದೆ. ಈ ಒಂದು ಹಂತದಲ್ಲಿ ಸಂವಿಧಾನಾತ್ಮಕವಾಗಿ ನಾವು ನೋಡೋದಾದರೆ ಆರ್ಟಿಕಲ್ 21 ಅಡಿಯಲ್ಲಿ ಸೇಫ್ ಮೊಬಿಲಿಟಿಯನ್ನು ಎನ್ಶೋರ್ ಮಾಡೋದು ಇಂಪಾರ್ಟೆಂಟ್. ಸೇಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಎನ್ಶೋರ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇದರ ಆಧಾರದ ಮೇಲೆ ಈ ಒಂದು ಇಶ್ಯೂವನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿದೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿದ್ದಾರೆ, ರೋಡ್ ಆಕ್ಸಿಡೆಂಟ್ ಫೆಟಾಲಿಟಿಯ ಆಧಾರದ ಮೇಲೆ. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ನೀಡ್ತಾ ಇದೆ. ಇದರ ನಿಟ್ಟಿನಲ್ಲಿ ಗವರ್ನೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನೆನ್ಸನ್ನು ನಾವು ಇಂಪ್ರೂವೈಸ್ ಮಾಡಬೇಕಾಗಿದೆ. ಪ್ಯಾಸೆಂಜರ್ಸ್ಗಳ ಸೇಫ್ಟಿಗೆ ಸಂಬಂಧಪಟ್ಟಂತೆ, ವುಮನ್ ಸೆಕ್ಯೂರಿಟಿ ಆಗಿರ್ಬೋದು, ಎಮರ್ಜೆನ್ಸಿ ರೆಸ್ಪಾನ್ಸನ್ನು ನಾವು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಮಾಡಬೇಕು, ಡಿಜಿಟಲ್ ಗವರ್ನೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಸ್ಮಾರ್ಟ್ ಆಗಿ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ತೆಗೆದುಕೊಂಡು ಬರಬೇಕು. ಈ ಗವರ್ನೆನ್ಸ್ನ ಮುಖಾಂತರ ಚಾಲೆಂಜಸ್ಗಳಿದ್ದಾವೆ. ಫಿನಾನ್ಷಿಯಲ್ ಬರ್ಡನ್ ಇರುವಂಥದ್ದಾಗಿರ್ಬೋದು, ಟೆಕ್ನಿಕಲ್ ಇಶ್ಯೂಸ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಡೇಟಾಗಳನ್ನು ಇಂಟಿಗ್ರೇಷನ್ ಮಾಡ್ತಕ್ಕಂಥ ಹಂತದಲ್ಲಿ, ನೆಟ್ವರ್ಕ್ ಕನೆಕ್ಟಿವಿಟಿಯ ಆಧಾರದ ಮೇಲೆ. ಆದರೂ ಕೂಡ ಇಂಟರ್ನ್ಯಾಷನಲ್ ಪ್ರಾಕ್ಟೀಸಸ್ಗಳಲ್ಲಿ GPS ಫ್ಲೀಟ್ ಟ್ರ್ಯಾಕಿಂಗನ್ನು ಹೆಚ್ಚು ಯೂಸ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸ್ಮಾರ್ಟ್ ಟ್ರಾನ್ಸ್ಪೋರ್ಟ್ ಮಾನಿಟರಿಂಗ್ ಆಗೋದ್ರ ಮುಖಾಂತರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಆಕ್ಸಿಡೆಂಟ್ಗಳನ್ನು ತಡೆಗಟ್ಟುವಂಥದ್ದು. ಹಾಗಾಗಿ ನಾವು ಕೂಡ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಅದರಲ್ಲೂ ರೀಸೆಂಟ್ ಡೇಸಲ್ಲಿ ಸಾಕಷ್ಟು ರೋಡ್ ಆಕ್ಸಿಡೆಂಟ್ಗಳಿಂದ ಫೆಟಾಲಿಟಿ ಆಗ್ತಾ ಇದೆ. ಈ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಸ್ಟೇಟ್ಸ್ಗಳಿಗೆ, ಯೂನಿಯನ್ ಟೆರಿಟರೀಸ್ಗಳಿಗೆ ರೂಲ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಡೈರೆಕ್ಷನನ್ನು ನೀಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಕರ್ಬ್ ಡಿಸೆಮಿನೇಷನ್ ಆಫ್ ಪಾರ್ನ್ ಥ್ರೂ ಆ್ಯಪ್ಸ್, ಹೈಕೋರ್ಟ್ ಟೆಲ್ಸ್ ಗೂಗಲ್, ಆ್ಯಪಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಫಂಡಾಮೆಂಟಲ್ ರೈಟ್ಸ್ ಇಶ್ಯೂ ಆಗಿರ್ಬೋದು, ಜುಡಿಷರಿ ಆಸ್ಪೆಕ್ಟ್ನ ಆಧಾರದ ಮೇಲೆ, ಡಿಜಿಟಲ್ ಗವರ್ನೆನ್ಸ್ನ ಆಧಾರದ ಮೇಲೆ. GS ಪೇಪರ್ 3 ನಡೆಯಲ್ಲಿ ಸೈಬರ್ ಸೆಕ್ಯೂರಿಟಿ, ಟೆಕ್ನಾಲಜಿ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಸೇಫ್ಟಿಯಲ್ಲೂ ಸಹ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಡೆಲ್ಲಿ ಹೈಕೋರ್ಟ್ ಆಪ್ಸಿನ್ ಕಂಟೆಂಟ್ಗಳನ್ನು ರೆಗ್ಯುಲೇಟ್ ಮಾಡಬೇಕು ಅಂತ ಗೂಗಲ್ ಹಾಗೂ ಆ್ಯಪಲ್ಗೆ ಸ್ಟ್ರಿಕ್ಟ್ ಆಗಿರುವಂತಹ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿ ಅಂತ ಪ್ಲ್ಯಾಟ್ಫಾರ್ಮ್ಗಳು ಆ್ಯಪ್ಸ್ಗಳನ್ನು ಹೋಸ್ಟ್ ಮಾಡ್ತಕ್ಕಂಥ ಹಂತದಲ್ಲಿ. ಅದರಲ್ಲೂ ಪ್ರಸ್ತುತವಾಗಿ ಒಂದು ಡಿಜಿಟಲ್ ಪೆನೆಟ್ರೇಷನ್ ಹೆಚ್ಚಾಗ್ತಾ ಇದೆ. ಸ್ಮಾರ್ಟ್ ಫೋನ್ಗಳ ಒಂದು ಯೂಸೇಜ್ ಕೂಡ ಹೆಚ್ಚಾಗ್ತಾ ಇದೆ. ಇಂಟರ್ನೆಟ್ ಚೀಪಾಗಿ ಅವೈಲೇಬಲ್ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಎಕ್ಸೆಸಿಬಿಲಿಟಿ ಹೆಚ್ಚಿರೋದ್ರಿಂದ ಹಲವಾರು ರೀತಿಯ ಕಂಟೆಂಟನ್ನು ಕನ್ಸ್ಯೂಮ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಮೇಜರ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ, ಅಡೋಲ್ಸೆಂಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಈಸಿಲಿ ಕಂಟೆಂಟ್ ಎಕ್ಸೆಸಿಬಲ್ ಇರುತ್ತೆ. ಹಾಗಾಗಿ ಆಪ್ಷನ್ಸ್ಗಳ ಮುಖಾಂತರ ಸಾಕಷ್ಟು ಇಂಪ್ಯಾಕ್ಟನ್ನು ಮಕ್ಕಳ ಮೇಲೆ ಇದು ಕ್ರಿಯೇಟ್ ಮಾಡ್ಬೋದಲ್ವಾ. ಆ್ಯಪ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಈಸಿಯಾಗಿ ಆಪ್ಷನ್ ಕಂಟೆಂಟ್ಗಳು ಅವೈಲೇಬಲ್ ಇರುವಂಥ ಹಂತದಲ್ಲಿ. ಸಂವಿಧಾನಾತ್ಮಕವಾಗಿ ನಾವು ನೋಡೋದಾದರೆ ಆರ್ಟಿಕಲ್ 19 ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೇವೆ. ಆದರೂ ಕೂಡ ಈ ಒಂದು ರೈಟ್ ಆಬ್ಸಲ್ಯೂಟ್ ರೈಟ್ ಅಲ್ಲ. ರೀಸನೇಬಲ್ ಆಗಿ ರೆಸ್ಟ್ರಿಕ್ಷನ್ಸನ್ನು ಹಾಕಲಿಕ್ಕೆ ಸಾಧ್ಯತೆಗಳು ಇದ್ದಾವೆ. ಡಿಸೆನ್ಸಿಯ ಆಧಾರದ ಮೇಲೆ, ಮೊರಾಲಿಟಿಯ ಆಧಾರದ ಮೇಲೆ, ಚೈಲ್ಡ್ ಪ್ರೊಟೆಕ್ಷನ್, ಪಬ್ಲಿಕ್ ಆರ್ಡರ್ನ ಆಧಾರದ ಮೇಲೆ ಜನರಲಿ ರೆಸ್ಟ್ರಿಕ್ಷನ್ಸನ್ನು ಹಾಕ್ಬೋದು. ಬೆಂಚ್ ಹೇಳ್ತಾ ಇರುವಂಥದ್ದು ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಆನ್ಲೈನ್ ಸ್ಪೀಚನ್ನು ರೆಗ್ಯುಲೇಷನ್ ಮಾಡೋದು ಯಾಕೆ ಇಂಪಾರ್ಟೆಂಟ್, ಡಿಜಿಟಲ್ ಕಂಟೆಂಟನ್ನು ರೆಗ್ಯುಲೇಷನ್ ಮಾಡೋದು ಯಾಕೆ ಇಂಪಾರ್ಟೆಂಟ್, ಮೀಡಿಯಾ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ನಾವು ಕನೆಕ್ಟ್ ಮಾಡಿದ್ದೆ. ಆದರೆ
ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಿಸಿದಂಥ ಇಶ್ಯೂನ ಇದು ಕ್ರಿಯೇಟ್ ಮಾಡುತ್ತೆ. ಸೊ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅಡಿಯಲ್ಲಿ ರಿಸ್ಟ್ರಿಕ್ಷನ್ಗೆ ಸಂಬಂಧಪಟ್ಟಂತೆ ಕಾಣ್ತೇವೆ. ರೀಸನಬಲ್ ರಿಸ್ಟ್ರಿಕ್ಷನನ್ನು ನಾವು ನೋಡಿದ್ವಲ್ಲ, ಇದು ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅಲ್ಲೇ ಕಾಣ್ತೇವೆ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಬಂದಾಗ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದರೆ ಸಬ್ ಕ್ಲಾಸ್ ಎ ಕೂಡ ಬರುತ್ತೆ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಿಸಿದಂತೆ ಸಂವಿಧಾನಾತ್ಮಕವಾಗಿಯೂ ಸಹ ನಾವು ಬ್ಯಾಲೆನ್ಸನ್ನು ತೆಗೆದುಕೊಂಡು ಬರಬೇಕು. ಡಿಜಿಟಲ್ ಎಕ್ಸ್ಪ್ರೆಷನನ್ನು ಒದಗಿಸೋದು ಅವಶ್ಯಕ. ಜೊತೆಗೆ ಪಬ್ಲಿಕ್ ಮೊರಾಲಿಟಿಯನ್ನು ಸಹ ನಾವಿಲ್ಲಿ ನಿಗಾ ವಹಿಸಬೇಕಾಗಿದೆ. ಪ್ರೈವೇಸಿಗೆ ಸಂಬಂಧಪಟ್ಟಂಥ ಬಿಗ್ಗೆಸ್ಟ್ ಚಾಲೆಂಜ್ ಇದೆ. ಜೊತೆಗೆ ಚೈಲ್ಡ್ ಪ್ರೊಟೆಕ್ಷನನ್ನು ಮಾಡಬೇಕಾಗಿದೆ. ಇಂಟರ್ನೆಟ್ ಫ್ರೀಡಮ್ ಕೂಡ ಇಂಪಾರ್ಟೆಂಟ್. ಸೈಬರ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಕೂಡ ಇಂಪಾರ್ಟೆಂಟ್. ಸಂವಿಧಾನಾತ್ಮಕವಾಗಿ ಒದಗಿಸಿರುವಂತಹ ಒಂದು ಫ್ರೀಡಮ್ ಹಾಗೂ ಯಾವ ರೀತಿಯಾಗಿ ನಾವು ರಿಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದ್ದೇವೆ, ಕಾರಣಗಳು ಏನಿದಾವೆ ಅಂತ. ಆ್ಯಂಡ್ ಇಂಡಿಯನ್ ಲಾ ನಡಿಯಲ್ಲಿ ಯಾವುದೇ ರೀತಿಯಾಗಿ ಆಬ್ಸೆನಿಟಿಗೆ ಸಂಬಂಧಪಟ್ಟಂಥ ಪ್ರಾಪರ್ ಡೆಫಿನೇಷನನ್ನು ಕಾಣ್ತಾ ಇಲ್ಲ. ಜನರಲ್ ಆಗಿ ಸೆಕ್ಷುವಲಿ ಎಕ್ಸ್ಪ್ಲಿಸಿಟ್ ಮಟೀರಿಯಲ್ ಅಂತ ಇನ್ಕ್ಲೂಡ್ ಮಾಡಲಾಗಿದೆ. ವಲ್ಗರ್ ಕಂಟೆಂಟ್ ಅಂತ ಹೇಳ್ತಾರೆ. ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮಟೀರಿಯಲ್ ಅಂತ ಹೇಳ್ತಾರೆ. ಯಾವುದೇ ರೀತಿಯಾಗಿ ಆಬ್ಸೆನಿಟಿ ಅಂತಂದಾಗ ಪರ್ಫೆಕ್ಟ್ ಡೆಫಿನೇಷನನ್ನು ನಾವು ಕಾಣೋದಿಲ್ಲ. ಈ ಒಂದು ಹಂತದಲ್ಲಿ ಹಿಕ್ಲಿನ್ ಟೆಸ್ಟನ್ನು ಕನೆಕ್ಟ್ ಮಾಡಬೇಕಾಗಿದೆ. ಹಿಕ್ಲಿನ್ ಟೆಸ್ಟ್ ಹೇಳೋ ಪ್ರಕಾರ ವಲ್ನರಬಲ್ ಮೈಂಡನ್ನು ಕನೆಕ್ಟ್ ಮಾಡ್ತಕ್ಕಂಥ ಯಾವುದೇ ವಿಷಯ ಇದ್ದರೂ ಕೂಡ ಇದನ್ನು ನಾವು ಆಬ್ಸೀನ್ ಅಂತ ಕರಿತೇವೆ. ಆಬ್ಸೀನ ಒಂದು ಡೆಫಿನೇಷನ್ ಹೇಳೋ ಪ್ರಕಾರ ಎನಿಥಿಂಗ್ ಕರಪ್ಟಿಂಗ್ ವಲ್ನರಬಲ್ ಮೈಂಡ್ಸ್. ಆ್ಯಂಡ್ ಕೋರ್ಟ್ ಇವಾಗ ಎಂಫಸಿಸ್ ಮಾಡ್ತಾ ಇರುವಂಥದ್ದು ಕಂಟೆಂಪ್ರರಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಟೆಸ್ಟನ್ನು. ಕಂಟೆಂಪ್ರರಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಟೆಸ್ಟ್ ನಡಿನಲ್ಲಿ ಸೊಸೈಟಿ ಒಂದು ಮಾರಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಡಿಕ್ಟೇಟ್ ಮಾಡುತ್ತೆ. ಸೊ ಇವೆಲ್ಲ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಹಿಕ್ಲಿನ್ ಟೆಸ್ಟ್ ಹಾಗೂ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ಗಳನ್ನು ಕಂಪ್ಯಾರಿಸನ್ ಮಾಡೋದ್ರ ಮುಖಾಂತರ ಹಿಕ್ಲಿನ್ ಟೆಸ್ಟಲ್ಲಿ ಒಂದು ವಲ್ನರಬಲ್ ಮೈಂಡನ್ನು ಕರಪ್ಟ್ ಮಾಡ್ತಕ್ಕಂಥ ಪ್ರಾಕ್ಟೀಸನ್ನು ಆಬ್ಸೀನ್ ಅಂತ ಕರಿತೇವೆ. ಕಂಟೆಂಪ್ರರಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಟೆಸ್ಟ್ ನಡಿಯಲ್ಲಿ ಸೊಸೈಟಿ ಒಂದು ಮಾರಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಫಿಕ್ಸ್ ಮಾಡುತ್ತೆ. ಸೊ ಪ್ರಸ್ತುತವಾಗಿ ಕೋರ್ಟ್ ಡೈರೆಕ್ಷನ್ ನೀಡ್ತಾ ಇರುವಂಥದ್ದು ಅಥವಾ ಫಾಲೋ ಮಾಡ್ತಾ ಇರುವಂಥದ್ದು ಕಂಟೆಂಪ್ರರಿ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಟೆಸ್ಟನ್ನು. ಸೊ ಅವಿಕ್ ಸರ್ಕಾರ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸ್ ನಡೆಯಲ್ಲಿ ಕೋರ್ಟು ಕಮ್ಯುನಿಟಿ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಅಳವಡಿಸಿಕೊಂಡಿದೆ. ಹಾಗೂ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಡೆಯಲ್ಲೂ ಕೂಡ ಸೆಕ್ಷನ್ 66A ಆಫ್ IT ಆ್ಯಕ್ಟನ್ನು ಸ್ಟ್ರಕ್ ಡೌನ್ ಮಾಡಿದೆ. ಆನ್ಲೈನ್ ಸ್ಪೀಚನ್ನು ಪ್ರೊಟೆಕ್ಷನ್ ಮಾಡಿದೆ. ಜೊತೆಗೆ ರೀಸನೇಬಲ್ ಆಗಿ ಇರುವಂಥ ರೆಸ್ಟ್ರಿಕ್ಷನ್ಸ್ಗಳನ್ನು ಸಹ ಎಕ್ಸೆಪ್ಟ್ ಮಾಡಿ. ಆ್ಯಂಡ್ IT ಆ್ಯಕ್ಟಲ್ಲಿರ್ತಕ್ಕಂತಹ ರೂಲ್ಸ್ಗಳು ಏನು ಹೇಳ್ತವೆ, ಪರ್ಟಿಕ್ಯುಲರ್ಲಿ ಕೆಲವು ಸೆಕ್ಷನ್ಸ್ಗಳನ್ನು ನೋಡೋದಾದರೆ IT ಆ್ಯಕ್ಟ್ 2000 ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಮೇನ್ ಸೈಬರ್ ಲಾನ ನಾವಿಲ್ಲಿ ಕಾಣ್ತೇವೆ. ಸೆಕ್ಷನ್ 67 ಏನು ಹೇಳುತ್ತೆ ಅಂದರೆ ಆಬ್ಸೀನ್ ಮಟೀರಿಯಲ್ಗಳು ಸರ್ಕ್ಯುಲೇಟ್ ಆಗ್ತಕ್ಕಂಥ ಹಂತದಲ್ಲಿ ಒಂದು ಪನಿಷ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಇದರಡಿನಲ್ಲಿ ಸೆಕ್ಷನ್ 67A ಪ್ರಕಾರ ಆನ್ಲೈನ್ ಸೆಕ್ಷುವಲಿ ಎಕ್ಸ್ಪ್ಲಿಸಿಟ್ ಆ್ಯಕ್ಟ್ಗಳಿಗೆ ಪನಿಷ್ಮೆಂಟನ್ನು ಒದಗಿಸಲಾಗುತ್ತೆ. ಸೆಕ್ಷನ್ 67Bನ ಆಧಾರದ ಮೇಲೆ ಸ್ಪೆಸಿಫಿಕಲಿ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮಟೀರಿಯಲ್ಗೆ ಸಂಬಂಧಪಟ್ಟಂತೆ ಬ್ರೌಸಿಂಗ್ ಆಗಿರ್ಬೋದು, ಡೌನ್ಲೋಡಿಂಗ್ ಆಗಿರ್ಬೋದು ಅಥವಾ ಕ್ರಿಯೇಟಿಂಗ್ ಆಗಿರ್ಬೋದು, ಇವೆಲ್ಲವನ್ನು ನಾವು ನೋಡಿದಾಗ ಪನಿಷ್ಮೆಂಟನ್ನು ಕೊಡಲಾಗುತ್ತೆ. ಸಿವಿಯರ್ ಆಗಿರುವಂಥ ಒಂದು ಪನಿಷ್ಮೆಂಟನ್ನೇ ಇಲ್ಲಿ ಒದಗಿಸಲಾಗುತ್ತೆ. ಸೆಕ್ಷನ್ 67Bನಲ್ಲಿ ಸ್ಪೆಸಿಫಿಕಲಿ ಚೈಲ್ಡ್ ರಿಲೇಟೆಡ್ ಇರುವಂಥ ಆಬ್ಸೀನ್ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಕಾಣ್ಬೋದು. ಸೊ ಪ್ರಸ್ತುತವಾಗಿ ಚೈಲ್ಡ್ ರೈಟ್ನ ಪರ್ಸ್ಪೆಕ್ಟಿವ್ನ ಆಧಾರದ ಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಮೆಂಟಲ್ ಹೆಲ್ತ್ ಇಶ್ಯೂ ಆಗಿರ್ಬೋದು, ಎಮೋಷ್ನಲ್ ಡೆವಲಪ್ಮೆಂಟ್, ಬಿಹೇವಿಯರಲ್ ಪ್ಯಾಟರ್ನ ಆಧಾರದ ಮೇಲೆ ಜೆಂಡರ್ ಪರ್ಸೆಪ್ಷನ್ನ ನಾವು ನೋಡಿದಾಗ ಸೈಕಾಲಜಿಕಲಿ ಇದು ಲಾರ್ಜ್ ಸ್ಕೇಲಲ್ಲಿ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಎಂಗ್ಸೈಟಿ ಕ್ರಿಯೇಟ್ ಮಾಡೋದಾಗಿರ್ಬೋದು, ಡಿಪ್ರೆಷನ್, ಐಸೋಲೇಷನ್, ಎಡಿಕ್ಷನ್ ಅಂತಹ ಸಿಚುವೇಶನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಬಿಹೇವಿಯರಲ್ ಇಂಪ್ಯಾಕ್ಟು ತುಂಬ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ ಗೂಗಲ್, ಆ್ಯಪಲ್, ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್. ಇಲ್ಲೀಗಲ್ ಕಂಟೆಂಟನ್ನು ರಿಮೂವ್ ಮಾಡಬೇಕಾಗಿದೆ. IT ರೂಲ್ಸ್ಗಳನ್ನು ಫಾಲೋ ಮಾಡೋದ್ರ ಮುಖಾಂತರ ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ರೈಟ್ಸನ್ನು ಸಹ ಪ್ರೊಟೆಕ್ಷನ್ ಮಾಡಬೇಕಾಗಿದೆ ಅಂತ. ಸೈಬರ್ ಮಾನಿಟರಿಂಗ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಡಿಜಿಟಲ್ ಥ್ರೆಟ್ ರೆಸ್ಪಾನ್ಸ್ನ ಆಧಾರದ ಮೇಲೆ ಸರ್ಟ್ ಇನ್ ಇಂಪಾರ್ಟೆಂಟ್. ಸರ್ಟ್ ಇನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಹೇಳ್ಬೋದು. ಹಾರ್ಮ್ಫುಲ್ ಕಂಟೆಂಟನ್ನು ಟ್ರ್ಯಾಕ್ ಮಾಡ್ತಕ್ಕಂಥ ಹಂತದಲ್ಲಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಯನ್ನು ಸಹ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಇಶ್ಯೂ ಕೇವಲ ಡಿಜಿಟಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಸೊಸೈಟಲ್ ಲೆವೆಲಲ್ಲಿ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಮಕ್ಕಳಿಗೆ ಸಂಬಂಧಪಟ್ಟಂಥ ಮೆಂಟಲ್ ಸ್ಟ್ರೆಸ್, ಎಡಿಕ್ಷನ್, ಬಿಹೇವಿಯರಲ್ ಇಶ್ಯೂನ ಅಡ್ರೆಸ್ ಮಾಡುವಂಥ ಹಂತದಲ್ಲಿ ಕೋರ್ಟ್ ಡೈರೆಕ್ಷನನ್ನು ನೀಡ್ತಾ ಇದೆ. ಈ ಒಂದು ಇಶ್ಯೂ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಆ್ಯಸ್ ವೆಲ್ ಫಾರ್ ಮೇನ್ಸ್. ಇವತ್ತಿನ ಕ್ವಶನ್ ಅಡಿಯಲ್ಲಿ MSPಗೆ ಸಂಬಂಧಪಟ್ಟಂತೆ ಕೇಳಲಾಗಿದೆ. ವಿತ್ ರೆಫರೆನ್ಸ್ ಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಸ್ಟಮ್ ಇನ್ ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Option A, MSP is announced for both Kharif and Rabi crops. Option 2, the Commission for Agriculture Cost and Prices is an attached office under Ministry of Agriculture and Farmer Welfare.
ಆಪ್ಷನ್ 3, MSP ಈಸ್ ಲೀಗಲಿ ಗ್ಯಾರಂಟೀಡ್ ಫಾರ್ ಆಲ್ ನೋಟಿಫೈಡ್ ಕ್ರಾಪ್ಸ್ ಇನ್ ಇಂಡಿಯಾ. ಈ 3 ಆಪ್ಷನ್ ಅಡಿಯಲ್ಲಿ ಸರಿಯಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು ಚೂಸ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.